ಇದರ ತನಿಖಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ನೋಡಿ. 26 ವಿಟ್ನೆಸ್ಗಳು 180 ಡಾಕ್ಯುಮೆಂಟ್ಸ್ ಮತ್ತು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಎಲ್ಲ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಯಿತು. ಟ್ರಯಲ್ ಮುಗಿಸಿ 18ನೇ ತಾರೀಕಿಗೆ ಆರ್ಗ್ಯುಮೆಂಟ್ ಆಯಿತು. ಆಮೇಲೆ ಜಜ್ಮೆಂಟ್ ರಿಸರ್ವ್ ಆಗಿತ್ತು. 1ನೇ ಆಗಸ್ಟ್ಗೆ ಈ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲೆ ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವರು ದೋಷಿ ಎತ್ಕೊಂಡಿದ್ದಾರೆ. ಆ ಪ್ರತಿಯೊಂದು ಸೆಕ್ಷನ್ನಲ್ಲಿ ಯಾವ ಸೆಕ್ಷನ್ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಿದ್ವಿ, 376(2) K, 354A, B and C, 506, 201 read with 66 IT Act. ಎಲ್ಲ ಸೆಕ್ಷನ್ನಲ್ಲಿ ಅವ್ರಿಗೆ ನಿನ್ನೆ ದೋಷಿ ಕರಾರು ಮಾಡಿದರು. ಇವತ್ತು ಅವ್ರ ಸೆಂಟೆನ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಇತ್ತು. ಆರ್ಗ್ಯುಮೆಂಟ್ ಆದ ನಂತರ ಎರಡು ಪಕ್ಷದ್ದು ಈ ಜಜ್ಮೆಂಟ್ ಪ್ರಕಟಿಸಿದ್ದಾರೆ. ಶಿಕ್ಷೆಯದು ಪ್ರಮಾಣ ಪ್ರಕಟಿಸಿದರು. ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ. 376(2) K ಅರ್ಥಾತ್ ರೇಪ್ by a person who is in authority and command over the victim. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2) are repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2) ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೈಲ್. ಅವ್ರು ಹೊರಗಡೆ ಬರೋಂಗಿಲ್ಲ. 354A ಮೊಲೆಸ್ಟೇಷನ್ 3 ವರ್ಷ, 354B 7 ವರ್ಷ, 354C 3 ವರ್ಷ, 506 2 ವರ್ಷ, 201 ಡೆಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು, ಅದು ಕೂಡ ಪ್ರೂವ್ ಆಗಿರೋದು. ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರ್ಬೋದು. ಏಪ್ರಿಲ್ 28 ಇವತ್ತು 2ನೇ ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಪೈಕಿ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿಲೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಜ್ಮೆಂಟ್ ಬಾರ್ದಂಗೆ ನೋಡ್ಕೋಬೇಕು, ಎಲ್ಲ ರೂಪರೇಷೆಗಳು ಮಾಡಿ ಎಲ್ಲ ತಾಂತ್ರಿಕತೆಗಳು ಯೂಸ್ ಮಾಡಿ ಇದ್ರೂ ಕೂಡ ಅವ್ರಿಗೆ ಜಜ್ಮೆಂಟ್ ಡಿಲೇ ಮಾಡಲಿಕ್ಕೆ, ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ. ಎರಡನೇ ವಿಶೇಷತೆ ಏನು, ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋವೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ, ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ, ಅವರು ಪೊಲಿಟಿಕಲಿ ಪವರ್ಫುಲ್, ಎಕನಾಮಿ ಪವರ್ಫುಲ್ ಆ್ಯಂಡ್ ಸೋಷಲಿ ಆಲ್ಸೋ ಪವರ್ಫುಲ್. ಆ ವ್ಯತ್ಯಾಸ ಇದ್ದರೂ ಕೂಡ ಆ ವಿಕ್ಟಿಮ್ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ 1 ವರ್ಷದಿಂದ
ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ. ಈ ಜಡ್ಜ್ಮೆಂಟಿಂದ ನಾವು ಏನೇನು ಕೊಡ್ತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಯಾರು ವಿಕ್ಟಿಮ್ ಇದ್ದಾರೆ, ಯಾರು ಮುಂದೆ ಬರಲಿಲ್ಲರೂ ಕೂಡ ಅವ್ರಿಗೆ ಒಂದು ಮನಕ್ಕೆ ಶಾಂತಿ ಸಿಗುತ್ತೆ ಅಂತ ಅನುಭವಿಸ್ತೀವಿ. ನಾವು ಹೇಳಿದೆವು, ಒಂದು ಜೀವಾವಧಿ ಶಿಕ್ಷೆ ಏನಿದೆ 376(2)K ಫಸ್ಟ್ ಏನು ಹೇಳಿದೆ ಅದು ನಾರ್ಮಲ್ ಜೀವಾವಧಿ ಶಿಕ್ಷೆ. ಎರಡನೇದು ಏನಿದೆ 376(2)N ನಲ್ಲಿ ಇರ್ತಕ್ಕಂಥ ಶಿಕ್ಷೆ ಏನಿದೆ ಅದು ಟಿಲ್ ದ ನ್ಯಾಚುರಲ್ ಲೈಫ್ ಆ್ಯಂಡ್ ದ ಲಾಸ್ಟ್ ಬ್ರೆತ್. ನಾವು ಹೇಳಿದಿಲ್ಲ, ಯಾರು ಈ ಅಕ್ಯೂಸ್ ಪೈಕಿ ಡಿಫೆನ್ಸ್ ಲಾಯರ್ಸ್ಗಳು ಅವರು ನಾವು ಒತ್ತಡ ಅಂತ ಹೇಳಲ್ಲ. ಚಾಲೆಂಜ್ ಏನಿತ್ತು ಈ ಆಫೆನ್ಸ್ ಏನಾಗಿತ್ತು 21ನೇ ವರ್ಷ 2020ನೇ ವರ್ಷನಲ್ಲಿ ಆಗಿತ್ತು. ಕೇಸ್ ನಮಗೆ ಬಂದಿತ್ತು 4 ವರ್ಷ ನಂತರ. 4 ವರ್ಷ ನಂತರ ಬಂದರೂ ಕೂಡ ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ. ಬಟ್ ಬೇರೆ ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ರೀತಿಯಿಂದ ಕಲೆಕ್ಟ್ ಮಾಡಿ, ಅದರ ವಿಡಿಯೋ ಇರ್ಬೋದು, ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು, DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೋಬೊರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಅವ್ರು ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್. ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸಿಂದ ರಿಪೋರ್ಟ್ ತೊಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್ ಇತ್ತು. ಇಲ್ಲ, ನಾವು ಒತ್ತಡ ಏನು ಬಂದಿಲ್ಲ. ಆ ಪೆನ್ ಡ್ರೈವ್ ಏನು ಹಾಸನ ಜಿಲ್ಲೆಯಲ್ಲಿ ಹರಿದಿದ್ರು ಬೇರೆ ಕಡೆ, ಅದು ಸೆಪ್ರೇಟ್ ಕೇಸ್ ಆಗಿದೆ. ಅದು ಸದ್ಯಕ್ಕೆ ಒಂದು 15-20 ದಿವಸದಲ್ಲಿ ಅದು ಗೊತ್ತಾಗಿದೆ ಯಾರ್ಯಾರು ಮಾಡಿದ್ದಾರೆ. ಕೆಲವೊಂದು ಫೋರೆನ್ಸಿಕ್ ಸೈನ್ಸ್ನಲ್ಲಿ ರಿಪೋರ್ಟ್ ಪೆಂಡಿಂಗ್ ಇತ್ತು, ಯಾಕೆಂದರೆ ಅಲ್ಲಿ 100ಕ್ಕಿಂತ ಮೇಲ್ಪಟ್ಟು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಮೊಬೈಲ್ಗಳು ಸೀಜ್ ಮಾಡಲಾಗಿತ್ತು ಆ ಕೇಸ್ನಲ್ಲಿ. ಅದು ಎನಾಲಿಸಿಸ್ ಮುಗಿದಿದೆ. ಸದ್ಯಕ್ಕೆ ಅದು ಚಾರ್ಜ್ ಶೀಟ್ ಮಾಡಲಾಗಿದೆ. ಇದರಲ್ಲಿ ಈ ಕೇಸ್ನಲ್ಲಿ ಏನಿದೆಯಾ, ಅಕ್ಯೂಸ್ ಪ್ರಜ್ವಲ್ ರೇವಣ್ಣ ಅವರೇ ಆ ವಿಡಿಯೋ ಮಾಡಿದರು, ಅದಕ್ಕಾಗಿ 66 IT ಆ್ಯಕ್ಟ್ ಪ್ರಕಾರ ಶಿಕ್ಷೆ ಆಗಿರುತ್ತದೆ. ಮುಂದೆ ಅವರು ಆರೋಪಿಗಳು ಕೋರ್ಟ್ ಕಡೆ ಏನಾದರೂ ಹೋದರೆ ಮುಂದಿನ ಪ್ರೊಸೀಜರ್ ಏನಾಗ್ಬೋದು, ಚಾಲೆಂಜ್ ಮಾಡ್ಬೋದಾ? ಹೌದು, ಅವ್ರಿಗೆ ಹೈಕೋರ್ಟ್ನಲ್ಲಿ ಅವಕಾಶ ಇದೆ ಚಾಲೆಂಜ್ ಮಾಡಲಿಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಇದೆ. ಇದು ಮೊದಲೇ ನಮ್ಮ ಜುಡಿಷಿಯಲ್ ಪ್ರೊಸೆಸ್ನಲ್ಲಿ ಇದು ಮೊದಲೇ ಹಂತದ ನ್ಯಾಯ. ಆಮೇಲೆ ಇದು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು, ಹೈಕೋರ್ಟ್ನಲ್ಲಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಸರ್, ಇದು ಕಳೆದ 1 ವರ್ಷದಿಂದ ಕೂಡ ಯಾಕೆಂದರೆ ಆರೋಪಿಗೆ ಬೇಲ್ ಆಗದಲ್ಲೇ ಅವನಿಗೆ ಒಂದು ಶಿಕ್ಷೆ ಪ್ರಕಟ ಆಗಿದೆ ಸರ್. ಸಾಮಾನ್ಯ ಜನರು ಕೂಡ ಈ ಥರ ಪ್ರಕರಣಗಳಲ್ಲಿ ಇದೇ ರೀತಿ ತ್ವರಿತವಾಗಿ ಶಿಕ್ಷೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್ ಅಂತ ಪೊಲೀಸ್ನವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ. ಇಲ್ಲ, ಒಂದು ಮಾತು ಹೇಳ್ತೀವಿ, ನಮ್ಮದು ಈ ಸುಪ್ರೀಂ ಕೋರ್ಟ್ದು ಒಂದು ಜಡ್ಜ್ಮೆಂಟ್ ಇದೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಆರೋಪಿಗಳು MP ಮತ್ತು MLA ಅಥವಾ ex-MP MLA ಇದ್ದಾರೆ ಅಂಥ ಕೇಸ್ನಲ್ಲಿ ಡೇ ಟು ಡೇ ಹಿಯರಿಂಗ್ ಆಗಬೇಕು. ಒಂದು. ಎರಡನೇದು ರೇಪ್ ಕೇಸ್ನಲ್ಲಿ ಕೂಡ ಇದೆ. ಚಾರ್ಜ್ ಶೀಟ್ ಆದ ನಂತರ ಯಾವಾಗ ಅವ್ರು ಟ್ರಯಲ್ ತೊಗೊಳ್ತಾರೆ ಅದು ಡೇ ಟು ಡೇ ಹಿಯರಿಂಗ್ ಆಗಬೇಕು. ಮೂರನೇದು, ಈ ಕೇಸ್ನಲ್ಲಿ ಬೇಲ್ ಸಿಗಲಿಲ್ಲ, ಅದಕ್ಕಾಗಿ ಅವರು ಟ್ರಯಲ್ಗೆ ಬೇಗ ತೊಗೊಳ್ಲಿಕ್ಕೆ ಆಯಿತು. ಈ ಅಕ್ಯೂಸ್ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಆ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾಗ ಟ್ರಯಲ್ಗೆ ಡಿಲೇ ಆದರೆ ಅವರಿಗೆ ನಾಳೆ ಟ್ರಯಲ್ನಲ್ಲಿ ಅವರು ಖುಲಾಸೆ ಆದರೆ ಆವಾಗ ಜಾಸ್ತಿ ಟೈಮ್ನಲ್ಲಿ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈ 3 ಕಾರಣಗಳಿಂದ ಅಶ್ವಿನಿ ಕುಮಾರ್ ವರ್ಸೇಜ್ ಸ್ಟೇಟ್ ಅಂತ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ದು, ಅದಕ್ಕಾಗಿ ಇದು ಡೇ ಟು ಡೇ ಟ್ರಯಲ್ನಲ್ಲಿ ಬಂತು. ಇಲ್ಲ, ನಮಗೆ ಅಥವಾ ನಮ್ಮ ಟೀಮ್ ಮೇಲೆ ಯಾವುದು ಪೊಲಿಟಿಕಲ್ ಪ್ರೆಷರ್ ಇಲ್ಲ.
ಈಗ ನಮ್ಮ ಅಶೋಕ್ ನಾಯಕ್ ಅವರು ಇದ್ದಾರೆ, ಅವರೇ ನಮ್ಮ ಟ್ರಯಲ್ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಅವರು ವಾದ ಮಂಡನೆ ಮಾಡಿದರು. ನಾವು ಅವ್ರಿಗೆ ಅಭಿನಂದಿಸ್ತಾ ಇದ್ವಿ ಇಲ್ಲಿ ಎಲ್ಲರ ಮುಂದೆ. ಸೊ ಅಬ್ಸಲ್ಯೂಟ್ಲಿ ಒಂದು ಒಳ್ಳೆ ರೀತಿಯಾದಂಥ ತನಿಖೆ ನಡೀತು, ಅದರ ಜೊತೆಗೆ ಒಳ್ಳೆ ರೀತಿಯಾದಂಥ ಒಂದು ವಾದ ನಡೀತು. ಇಬ್ಬರಿಗೂ ಕೂಡ ಕ್ರೆಡಿಟ್ ಹೋಗಲೇಬೇಕಾಗಿರೋದು. ಒಂದು ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದು SIT ಟೀಮ್. ಆ ಸಾಕ್ಷಿಗಳನ್ನು ಕಲೆ ಹಾಕಿದ್ದಕ್ಕೋಸ್ಕರನೇ ವಾದ ಮಾಡೋಕ್ಕೆ ವಕೀಲರಿಗೆ ಸಾಧ್ಯ ಆಯಿತು. ಅದರ ಆಧಾರದ ಮೇಲೆ ಇವತ್ತು ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ.